ನಮ್ಮಲ್ಲಿರುವ ದೇವರು ದೊಡ್ಡವನಾಗಿ ನಮ್ಮ ಶತ್ರುವನ್ನು ಸೋಲಿಸಲು ಬಲ ಕೊಡ್ತಾನೆ. ಅನಾರೋಗ್ಯದ ಶತ್ರು, ಆರ್ಥಿಕತೆಯ ಶತ್ರು, ಮನೆಯಲ್ಲಿ ಜಗಳಗಳ ಶತ್ರು, ಗಂಡ ಹೆಂಡತಿ ಮಧ್ಯದಲ್ಲಿ ಸಮಾಧಾನವಿಲ್ಲದಂತ ಸಮಯದಲ್ಲಿ ಶತ್ರು, ಯವನ ಕಾಲದ ಜೀವಿತ ಯವನಸ್ಥರಿಗೆ ಅಡ್ಡಿಯಾಗಿ ಬಂದಂತ ಶತ್ರು ಏನೇ ಇರಲಿ, ಸೊ ನಾವು ದೇವರಲ್ಲಿದ್ದು ಪ್ರಾರ್ಥಿಸುವಾಗ ಅವುಗಳನ್ನ ಜಯಿಸುತ್ತೇವೆ. ಇವತ್ತು ನಾವು ಲೋಕ ನೋಡೋದು ಬೇಡ. ಲೋಕದಲ್ಲಿ ಎಲ್ಲಾ ಪರಿಸ್ಥಿತಿಗಳು ವಿರುದ್ಧವಾಗಿ ಬರ್ತದೆ ದೇವರ ಮಕ್ಕಳಿಗೆ, ಆದ್ರೆ ಪ್ರಾರ್ಥಿಸುವಂತವರು ಅವುಗಳನ್ನ ಗೆಲ್ತಾರೆ. ಇವತ್ತು ಯಾರ ಒಂದು ಸೊತ್ತು ಸಕ್ಸಸ್ ಅಂದ್ರೆ ಪ್ರಾರ್ಥಿಸುವಂತವರ ಸೊತ್ತು. ದೇವರ ಆಲಯಕ್ಕೆ ಬಂದು ವಾಕ್ಯಗಳನ್ನು ಕೇಳಿ ವಾಕ್ಯಗಳ ಧ್ಯಾನಿಸುವಂತವರ ಸೊತ್ತು, ದೇವರನ್ನ ಕಷ್ಟ ಕಾಲದಲ್ಲಿ ಆರಾಧನೆ ಮಾಡುವಂತವರ ಸೊತ್ತು ಸಕ್ಸಸ್ ಆಗಿರ್ತದೆ. ಸೊ ನಾವೇನು ಮಾಡ್ಬೇಕಂತಂದ್ರೆ ಯಾವತ್ತೂ ಕೂಡ ಸಕ್ಸಸ್ ಫಾರ್ಮುಲಾ ಅಂತಂದ್ರೆ ದೇವರ ಸನ್ನಿಧಿ, ದೇವರ ಮೇಲೆ ಆತುಕೊಳ್ಳುವಂಥದ್ದು. ಬಲಿಷ್ಠರು ಯಾರೇ ಇರಲಿ ಲೋಕದಲ್ಲಿ, ಆದ್ರೆ ಎಲ್ಲರಿಗಿಂತ ದೊಡ್ಡವನೊಬ್ಬ ದೇವರಿದ್ದಾರೆ ನಮಗೆ ಅಲ್ವಾ. ಆತನಿರುವಂತ ಎಲ್ಲಾ ಕಾರ್ಯಗಳು ನಮಗೆ ಅನುಕೂಲವಾಗಿ ದೇವರು ಮಾಡ್ತಾರೆ.